ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಒಂದು ಮದುವೆ ಮಾಡಬೇಕು ಅಂದ್ರೆ ಲಕ್ಷ ಲಕ್ಷ ಖರ್ಚಾಗುತ್ತೆ. ಮಧ್ಯಮ ವರ್ಗದವ್ರಿಗೆ ಹಾಗೆ ಕೆಳ ಮಧ್ಯಮ ವರ್ಗದವ್ರಿಗೆ ಅದೊಂದು ರೀತಿ ಗಗನ ಕುಸುಮ ಅಂತಾನೆ ಹೇಳ್ಬೋದು. ಆದ್ರೆ ಇನ್ ಮುಂದೆ ಹಾಗಾಗೋದಿಲ್ಲ. ಯಾಕಂದ್ರೆ ಅಂಥವರಿಗಾಗಿನೇ ಬೆಂಗಳೂರಿನ ಯಡಿಯೂರು ಕೆರೆ ಮುಂಭಾಗ ಬಹಳ ಅತ್ಯಂತ ವಿಜೃಂಭಣೆಯಾಗಿ ಕನ್ವೆನ್ಷನ್ ಸೆಂಟರ್ ಹಾಗೆ ಆಡಿಟೋರಿಯಂನ ನಿರ್ಮಾಣ ಮಾಡಲಾಗಿದೆ. 600ರಿಂದ 700 ಜನ ಆ ಮದುವೆಯಲ್ಲಿ ಸೇರ್ಬೋದು. 300 ಜನ ಒಟ್ಟಿಗೆ ಕೂತು ಊಟ ಮಾಡುವಂತ ವ್ಯವಸ್ಥೆ ಕೂಡ ಇದೆ. ಹಾಗಾದ್ರೆ ಆ ಕನ್ವೆನ್ಷನ್ ಸೆಂಟರ್ ಯಾವ ತರ ಇದೆ ಬನ್ನಿ ನೋಡ್ಕೊಂಡ್ ಬರೋಣ. ಸದ್ಯ ನಾವೀಗ ಅನಾಕೃಷ್ಣ ರಾಯ ಕನ್ವೆನ್ಷನ್ ಸೆಂಟರ್ ಒಳಭಾಗದಲ್ಲಿದ್ದೀವಿ. ನಾರ್ಮಲ್ ಆಗಿ ಬೆಂಗಳೂರಲ್ಲಿ ಮದುವೆ ಮಾಡ್ಬೇಕಂದ್ರೂ ಲಕ್ಷ ಲಕ್ಷ ಖರ್ಚಾಗುತ್ತೆ. ಆದ್ರೆ ಇಷ್ಟು ಲಕ್ಸುರಿಯಸ್ ಆಗಿರುವಂತ ರಿಸೆಪ್ಷನ್ ಹಾಲ್ ನಲ್ಲಿ ನೀವು ಮದುವೆ ಮಾಡ್ಬೇಕಂದ್ರೆ ಜಸ್ಟ್ 70,000 ಪೇ ಮಾಡಿದ್ರೆ ಸಾಕು. 1.5 ದಿನಗಳಷ್ಟು ಲಾಭವನ್ನ ನೀವು ಪಡ್ಕೋಬಹುದು. ಸರಿಸುಮಾರು 600ರಿಂದ 700 ಜನ ಆರಾಮಾಗಿ ಕುಳಿತುಕೊಳ್ಳುವಂತ ಲಕ್ಸುರಿಯಸ್ ರಿಸೆಪ್ಷನ್ ಹಾಲ್ ಇದೆ. ಜೊತೆಗೆ 300 ಜನ ಒಟ್ಟಿಗೆ ಊಟ ಮಾಡೋ ವ್ಯವಸ್ಥೆ ಇರುವಂತ ಡೈನಿಂಗ್ ಹಾಲ್ ಸೌಲಭ್ಯ ಕೂಡ ಇದೆ. ಕೇವಲ ಬೆಂಗಳೂರು ಜನರಿಗಷ್ಟೇ ಅಲ್ಲ, ಇಡೀ ರಾಜ್ಯದಾದ್ಯಂತ ಯಾರು ಬೇಕಾದ್ರೂ ಇದ್ರ ಲಾಭವನ್ನ ಪಡ್ಕೋಬಹುದು. ಕೇವಲ ಕನ್ವೆನ್ಷನ್ ಹಾಲ್ ಮಾತ್ರ ಅಲ್ಲ, ಇದೇ ಬಿಲ್ಡಿಂಗ್ ನಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಆಡಿಟೋರಿಯಂ ಕೂಡ ಲೋಕಾರ್ಪಣೆಯಾಗಿದೆ. ಜಸ್ಟ್ 25,000 ಪೇ ಮಾಡಿದ್ರೆ ಯಾವುದೇ ಸರ್ಕಾರಿ ಕಾರ್ಯಕ್ರಮ ಇರಲಿ, ಫಿಲ್ಮ್ ಫೆಸ್ಟಿವಲ್ ಇರಲಿ, ಪ್ರೆಸ್ ಮೀಟ್ ಇರಲಿ, ಬರೋಬ್ಬರಿ 322 ಜನ ಕೂತ್ಕೊಳ್ಳುವಂತ ಐಷಾರಾಮಿ ಆಸನಗಳ ವ್ಯವಸ್ಥೆ ಕೂಡ ಇದೆ. ಸರೌಂಡ್ ಸೌಂಡ್ ಅನ್ನುವಂತ ಸೌಂಡ್ ಸಿಸ್ಟಮ್ ಕೂಡ ಇದೆ. ಯಾವುದೇ ಮಲ್ಟಿಪ್ಲೆಕ್ಸ್ ರೇಂಜ್ ನಲ್ಲಿ ಈ ಆಡಿಟೋರಿಯಂನ ನಿರ್ಮಾಣ ಮಾಡಲಾಗಿರುವಂತದ್ದು. ನೀವು ಕೂಡ ಆಡಿಟೋರಿಯಂ ಲಾಭವನ್ನ ಪಡ್ಕೋಬಹುದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು.